ನಮಸ್ಕಾರ ರೀ ಎಲ್ಲರಿಗೂ. ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಪಪ್ಪ ಇವೆಲ್ಲ ತೋರಣ ಎಲ್ಲ ಕಟ್ಟಾರ ಇಲ್ಲಿ ಇಲ್ಲಿ ಬಾಗ್ಲಿಗೆ ಅಲ್ಲಿ ನೋಡಿ ಅಷ್ಟು ಫ್ರೆಶ್. ನಮ್ಮ ಮಸ್ತ್ ರಂಗೋಲಿ ಹಾಕ್ಯಾಳ. ಸೊ ನಾನೀಗ ಹೊಸ ವರ್ಷದ ಫಸ್ಟ್ ಪೂಜೆ ನಾ ಮಾಡ್ಲತ್ತೀನಿ ಗಾಯ್ಸ್. ಫಸ್ಟ್ ಪೂಜೆ ನಾ ಮಾಡ್ಲತ್ತೀನಿ. ಸೊ ಈಗ ಪೂಜೆ ಮಾಡ್ತೀನಿ. ಆಮೇಲೆ ಬೇವ್ ಹೆಂಗೆ ಮಾಡ್ತಾರೆ ಅದು. ಆ್ಯಂಡ್ ನೆಕ್ಸ್ಟ್ ಏನಂತಾರೆ ನಿನ್ನೆ ಏನೇನು ಸಾಮಾನು ತೊಗೊಂಬಂದಾರಲ್ಲ ಹೈದ್ರಾಬಾದ್ಲಿ ನಿನ್ನೆ ಮೊನ್ನೆ ಅದಷ್ಟು ಇವತ್ತು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಮನೆ ಸಲಕ್ಕೆ ನಾವು ಪರ್ಸ್ನಲ್ ಭಾಳ ತೊಗೊಂಬಂದಿದ್ವಿ, ಅದನ್ನು ತೋರಿಸ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನ್ನೆ ನಮ್ಮ ಮಮ್ಮಿ ಪಪ್ಪ ಅಲ್ಲ ಎಷ್ಟು ಲೇಟ್ ಮಾಡಿ ಬಂದಾರೆ. ಅವ್ರು ಆ್ಯಕ್ಚುಲಿ ಒಂದು ಟ್ರೈನ್ ಮಿಸ್ ಆಗೋದು. ಸೆಕೆಂಡ್ ಟ್ರೈನ್ 8 o'clock ಇತ್ತು. 4 o'clock ಒಂದಿತ್ತು, ಅದು ಮಿಸ್ ಆಗೋದು 8 o'clock. ಅಷ್ಟೊತ್ತನ ಟ್ರೈನ್ಲಾಗಿತ್ತು. ಸೊ 1:30 2 o'clock ಅಲ್ಲತ್ತಿತ್ತು ಅವ್ರು ಮನೆಗೆ ಬರ್ಲಿಕ್ಕೆ. ಅಷ್ಟು ಟಯರ್ಡ್ ಆಗ್ಯಾರ. ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಲೇಟ್ ಆಗೋದು ಗಾಯ್ಸ್. ಭಾಳ ಜಲ್ದಿ ಮಾಡ್ತಿದ್ವಿ, ಇನ್ನೂ ಲೇಟ್ ಆಗೋದು ಭಾಳ. ಸೊ ಪೂಜೆ ಮಾಡಮ್ಮ ಈಗ ನೆಕ್ಸ್ಟ್. ಓ ಗಾಯ್ಸ್, ಈಗ ನಾವು ಬೇವ್ ಮಾಡ್ಲತ್ತೀವಿ. ಅದಕ್ಕೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತೀನಿ. ಮ್ಯಾಂಗೋನು ಇಷ್ಟೇ ಸಿಕ್ಕ್ಯಾವ ಸುಮ್ಮನೆ ನಿಮಗೆ. ಆ್ಯಂಡ್ ಅಲ್ಲಿ ಬೇವ್ನು ತಂದಾರ, ಅದೂ ಫ್ಲವರ್ ಅವೆಲ್ಲ ಅಲ್ಲೂ ಅದ. ಸೊ ಈಗ ನೈಸಾಗಿ ಚಾಪ್ ಮಾಡಿ ಆಮೇಲೆ ಹಾಕ್ತೀವಿ ಮಾಡ್ತೀವಿ. ನಮ್ಮ ಪಪ್ಪ ವಾಟರ್ಮೆಲನ್ ಕಟ್ ಮಾಡ್ಲತ್ತಾರ್ರಿ. ಇಲ್ಲಿ ನಾ ಇವು ಹೂವು ತೆಗಿಲತ್ತೀನಿ. ಇದು ಇದ್ರಾಗಿಂದು ಬ್ರ್ಯಾಂಚ್ನಾಗಿಂದು ಬೇವಿನ ಹೂವು ಅಂತಾರ. ಹಾಂ, ಬೇವಿನ ಹೂವು ಇವೆಲ್ಲ ತೆಗೆದು ಹಾಕಿದ್ಮೇಲೆ ಅದ್ರಾಗ ಹಾಕ್ತೇವೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಾಯ್ಸ್ ಎಲ್ಲರಿಗ. ನಿಮ್ಮ ಲೈಫ್ನಾಗೂ ಹಿಂಗೆ ಖುಷಿಯಾಗಿರ್ಲಿ. ಬೆಲ್ಲ ಹಪ್ಲಿ ನಿಮ್ದು ಏನ್ರೇ ದುಃಖ ಇದ್ರು ಅದನ್ನು ಕಳೆದು ಹೋಲಿ. ನೋಡ್ರಿ ನಮ್ಮ ಪಪ್ಪ ಬೇವ್ ಮಾಡ್ಯಾರ. ಒಳಗೆಲ್ಲ ಫ್ರೂಟ್ಸ್ ಎಲ್ಲ ಹಾಕ್ಯಾರ. ಪಪ್ಪ ಬೇವಿನ ಎಲೆನೇ ಕಾಣಲಾಗ್ಯಾವ. ಬೇವಿನ ಎಲೆ ಇಲ್ಲ, ಬೇವಿನ ಹೂವು. ಹೂವು ಕಾಣಲಾಗ್ಯಾವ. ಮಿಕ್ಸ್ ಆಗ್ಯಾವ. ಮಿಕ್ಸ್ ಆಗ್ಯಾವ ಎಲ್ಲ ಮಿಕ್ಸ್ ಆಗ್ಯಾವ. ಮಾವಿನ ಕರ್ಪೂರಾರತಿ ಬೆಳಕಿರೆ ಕಾರುಣಿ ಮುಖದ ದೇವಗೆ ಕಾರುಣಿ ಮುರಹರ ದೇವಗೆ ಕರುಣಾಲಯ ವಿರೂಪಾಕ್ಷಿಗೆ. ಇಟ್ಟಂಗೆ ಒಳ್ಳೆ ತೊಗೊಂಡು ಬಾ, ಒಂದು ಇದು ತೊಗೊಂಡು ಬಾ, ನೈವೇದ್ಯ ತೊಗೊಳ್ತೀನಿ ಅಂತ ಹೇಳಿ ನಿಂದು. ಶಿವಾಯ ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವ ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವ. ಅಯ್ಯ ವಾವ್. ಓಂ ಶಿವ ಅಂತ ಎಡಿ ಮಾಡ್ಬೇಕೇನಲ್ಲ. ಚಿಡದಲ್ಲ ಚಿಡಿತಲ್ಲ ಜಗ್ಲಿ ಎಲ್ಲ ಅದಕ್ಕೆ ರೀ ನಾನು ನಿಂದು ಕೊಡು. ಹೊರಗೆ ಬರ್ಬೇಕು. ಸಾಕು ಪಪ್ಪ. ಪಪ್ಪ ಕುಡ್ಸ್. ಒಂದು ಸೆಕೆಂಡ್, ನನ್ನ ಜಗ್ಲಿ ಎಲ್ಲ ಇದೇ ಆಗ್ಬಿಟ್ಟಿತ್ತು. ಒಂದೇ ಸಲ ಹಿಂಗಿದೆ. ಪರ್ಫೆಕ್ಟ್ ಕಟ್ ಆಯ್ತು ತಗೋದು. ಪರ್ಫೆಕ್ಟ್ ಆಯ್ತಾ? ಓಂ ಶಿವ. ನಿಶ್ಚಿತ ಆಯ್ತು ಅಮ್ಮ. ನೈವೇದ್ಯ ತೊಗೊಂಡು ಹನುಮಂದೂರಿಗೆ ಹೋಗಿ ಕೊಡ್ಲತ್ತೀವಿ. ನಮ್ಮ ತಂಗಿ ಇವತ್ತು ನಾ ಹೊಸ ಡ್ರೆಸ್ ಹಾಕೊಂಡಿವಿ ಗಾಯ್ಸ್. ಅವರು ಹೈದ್ರಾಬಾದ್ಗೆ ಹೋಗಿವ್ರು, ಅದು ತೊಗೊಂಬಂದ್ರು. ಸೊ ಲೆಟ್ಸ್ ಗೋ. ನಾವೀಗ ಹೋಗ್ಲತ್ತೀವಿ ನೋಡ್ರಿ. ಇದೇ ಮನೆ ನಮ್ಮ ತಮ್ಮ ಹೊಂಟ ನೋಡ್ರಿ. ಅದು ಮನೆ, ಇಲ್ಲಿ ಗುಡಿ. ಎಷ್ಟು ಚಲೋ ಅದ. ಅಮ್ಮ ಹೊಂಟಾನ ರಿಷಿತ್ ಈಗ. ಎನರ್ಜಿ ಕೊಡ್ತಾ ಉಡ್ಲಕ್ಕ. ಇವ ನೋಡ್ರಿ ನಮ್ಮ ತಮ್ಮ ನಮ್ಮ ತಂಗಿನ ಫ್ರಾಕ್ಸ್ ಹಾಕೊಂಡು ಬಂದ. ಈಗ ನಮ್ಮ ತಂಗಿ ಬಿಸಿಲದಂತ ಇಂಥ ಬರೀ ಓಡ್ನಿ ಎಲ್ಲ ಹಾಕೊಂಡು ಇದು ಮಾಡ್ಲತ್ತ. ಫುಲ್ ಸಂಸ್ಕಾರಿ ಆಗ ನಮ್ಮ ತಂಗಿ. ಮಾಡಿ ಸೊ ಗಾಯ್ಸ್, ನಾವು ಜಸ್ಟ್ ಬಂದ್ವಿ. ಇಲ್ಲ ಮಮ್ಮಿ. ಓಹ್ ಹೋ ಹೋ. ಈ ಜಲ್ದಿ ಮಮ್ಮಿ ಹೀಗೆ ಊಟ ಮಾಡಮ್ಮ. ಹೀಗೆ ನಾಷ್ಟ ಮಾಡಿದ್ರೆ ಹೊಸನೇ ಆಗಿಲ್ಲ. ಹಾಕ್ರಿ ನಂಗೆ ಟೇಸ್ಟ್ ನೋಡದ್ದ. ಟೇಸ್ಟ್ ನೋಡದ್ದ. ನೈಸ್ ಆಂಬೂರ ನೋಡಮ್. ಜ್ಯೂಸ್ ಅಲ್ಲೇ ಇರ್ತದೆ ಇವತ್ತೇನು ಫುಲ್ ಮಸ್ತ್ ಸರಿ. ಹೆಂಗಿದಪ್ಪ? ಸೂಪರ್ ಆಗಿದೆ. ಸೂಪರ್ ಆಗದ. ಟೇಸ್ಟ್ ಮಾಡೋಣ. ಮಸ್ತ್ ಆಗದ ಪಪ್ಪ. ನೋಡು ಗೈಸ್ ರಿಯಲಿ ಭಾಳ ಚಲೋ ಆಗದ. ನಾ ಆಕ್ಚುಲಿ ಭಾಳ
ಕೈ ಅಂತ ಅನ್ಕೊಂಡಿನಿ ಬಟ್ ಕೈ ಹೆಂಗೆ ಆಗ್ತದ ಇಷ್ಟ ನೀನು ನೋಡಿ ಮಗ ಭಾರಿ ಮಾಡ್ಯಾರ ಪಪ್ಪ. ಚಂದ ಮಾಡ್ಯಾರ. ನಾ ಕುಡ್ದಿದ್ದ ನೋಡ. ಟೇಸ್ಟ್ ಹೆಂಗಿದೆ ಸೂಪರ್ ಆಗೈತಿ. ಚಲೋ ಆಗ್ಯದ್ರಿ ಚಲೋ ಆಗ್ಯದ ಇಶಿ ಕೈ ಅನ್ಸತ್ತೆ. ನೀವು ಮಾಡೋಂಗಿದೆ ನಂಗೆ ಸ್ವಲ್ಪ ಸ್ವೀಟ್ ಬೇಕು ಜಾಸ್ತಿ. ಸ್ವೀಟ್ ಬೇಕಾದ್ರೆ ನೀವು ಸಕ್ಕರೆ ಹಾಕೋರಿ ನೀವು ಸ್ವಲ್ಪ ಥ್ಯಾಂಕ್ಸ್ ಇದು ಮಾಡಿದ್ದು ನಂಗೆಲ್ಲ ಕೆಲಸ ಲೇಟ್ ಆಗತ್ತಿತ್ತು. ಪ್ರತಿ ವರ್ಷ ನಾನೇ ಮಾಡ್ತೀನಿ. ಬೇವನ್ ನೀವೇ ಮಾಡ್ತೀರಿ. ಪಪ್ಪನ್ ಬೇ ಮಾಡ್ತಾ ಉಳ್ಕಿದೆಲ್ಲ ಆಂಬೂರ ಅನ್ನ ಹೋಳ್ಗಿ ಚಪಾತಿ ಪಲ್ಯ ಸಂಡಗಿ ಹಪ್ಪಳ ಭಜ್ಜಿ ಎಲ್ಲ ನಮ್ಮ ಮಮ್ಮಿ ಮಾಡ್ತಾಳೆ. ಆ್ಯಕ್ಚುಲಿ ಗೈಸ್ ಇವತ್ತು ಭಾಳ ಅಲ್ಲೋ ಟೈಮ್ 1:30 ಅಲ್ಲತ್ತದ. ನಾವು ಆ್ಯಕ್ಚುಲಿ ಲೇಟ್ ಮಾಡಂಗೆ ಇಲ್ಲ. ನಮ್ಮ ಮಮ್ಮಿಯವರು ನಿನ್ನೆ ಹೈದರಾಬಾದ್ ಹೋಗಿ ಭಾಳ ಲೇಟ್ ಮಾಡಿ ಬಂದಾರ. ಅವ್ರಿಗೆ ಟಯರ್ಡ್ ಆಗಿ ಸಲಕ್ಕೆ ಲೇಟ್ ಆಗೋದಿಲ್ಲ. ನಮ್ಮ ಮನ್ಯಾಗಲ್ಲ ಎವ್ರಿ ಟೈಮ್ ನಾವು ಭಾಳ ಜಲ್ದಿ ಮಾಡ್ತೀವಿ. ನಡೀತಾವ ಮಮ್ಮಿ ಯಾವಾಗ ಭೀ ಜಲ್ದಿ ಮಾಡ್ತಿಲ್ಲ. ಇವತ್ತು ಒಂದ್ಸಲ ಲೇಟ್ ಆಗ್ಯದ ನಡೀತಾವ. ನೋಡಿ ಎಷ್ಟು ಕೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಗಳು ಸಿಕ್ಕಾಳ ನಿನಗೆ. ಏನಂತಿ ನೋಡ ಹೊರಗೆ ಮಾಡ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಜೋಕ್ ಇಲ್ಲಿ ಸೀರಿಯಸ್ ಆಗಿ ಹೇಳು ಮತ್ತೆ ಅವ್ರು ಜೋಕ್ ಅನ್ಕೋತಾರ. ನೋಡಿ ಮಮ್ಮಿ ನೋಡಿ ಹೊರಗೆ ನಗ್ಲತ್ತಾವ ಗೈಸ್. ಹೊರಗೆ ನೋಡಿ ಎಷ್ಟು ಹುಡುಗಿ ನೋಡ್ರಿ ಗೈಸ್ ಚಲೋ ಮಾಡ ದೊಡ್ಡ ಬಟ್ ಇವು ಸಂಡಿಗೆ ಕಮ್ ನಂಗೆ ಪೂರಿ ಸಾದ ಅನ್ಸತ್ತು. ನೀನೇ ಮಾಡಿದ ನಾ ಬಡ್ತೀನಿ ಬಟ್ ಅದು ಏನಾಗ್ಯಾವೇನೋ ಸಂಡಿಗೆ ಆಗಿಲ್ಲ. ಇದುವರೆ ಪೂರಾ ಮೇದು ವಡ ಆಗ್ಯಾವ. ನೀ ಭಾಳ ತಿಳು ಮಾಡಿ ನೋಡೋದಕ್ಕೆ ಅವು ಪೂರಿ ಹೋಗ್ಬೇಕು. ಗೈಸ್ ನಾ ಹಿಂಗೆ ಕೈ ಹಚ್ಚಿ ಹಿಂಗೆ ಪ್ರೆಸ್ ಮಾಡಿದ್ದು ಅದಕ್ಕೆ ಹಂಗಾಗ್ಯಾವು. ಯುಗಾದಿ ಸ್ಪೆಷಲ್ ಊಟ ನೋಡ್ರಿ. ಇವತ್ತು ಹೋಳ್ಗೆ ಜೊತೆನೂ ಹಾಲು ಉಣಲ್ಲ, ಬೇವು ಮಾಡಿರ್ತೀವಲ್ಲ ಅದೇ ಊಟ ಮಾಡ್ತೀವಿ. ಸೊ ಇಲ್ಲೆಲ್ಲರೂ ಊಟಕ್ಕೆ ಕೂತೀವಿ. ಸೊ ಗೈಸ್ ನಾ ಅಲ್ಲ ಮೊನ್ನೆ ಆರ್ಚಿಡ್ ಮೂಲಿ ಹೋಗಿದ್ದೆ. ನಂಗಲ್ಲ ಅಲ್ಲೊಂದೆಲ್ಲ ಹಿಲ್ಸ್ ಪಸಂದ್ ಆಗ್ಯಾವ. ಸೊ ಅವ್ರಿಗೆ ನಾ ತೆಗೆದಿಡು ಅಂತ ಅಂದಿದ್ದು. ಆ್ಯಕ್ಚುಲಿ ಡಿಸ್ಕೌಂಟ್ ಅಪ್ಲೈ ಆಗಲಾಗಿತ್ತು. ಸೊ ನಾನು ಬಿಟ್ಟು ಬಂದಿದ್ದೆ. ಈಗಂತೂ ಆ್ಯಕ್ಚುಲಿ ನಿನ್ನೆ ಹೋಗಿ ತೊಗೊಂಬರೋದಿತ್ತು. ಇವತ್ತು ಹೋಗಿ ತೊಗೊಂಡ್ಬಿಟ್ಟೆ. ಹೋಪ್ಫುಲಿ ಯಾರಿಗೂ ಕೊಟ್ಟಿರಬಾರ್ದು. ನಾ ಆಲ್ರೆಡಿ ಅವ್ರಿಗೆ ಸೈಡ್ ತೆಗೆದಿಡು ಅಂದೇನೆ. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಇರ್ಬೇಕು ಪ್ಲೀಸ್. ನನ್ನ ಸೈಜನ್ನು ಚಪ್ಪಲ್ ಸಿಗಂಗಿಲ್ಲ ಫಾರ್ ದ ಫಸ್ಟ್ ರೀಸನ್. ಅದಕ್ಕೆ ಹಿಂಗೆ ಎಲ್ಲರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ನಾ ಇಮಿಡಿಯೇಟ್ಲಿ ತೊಗೊಂಡ್ಬಿಡ್ತೀನಿ. ಬಟ್ ಅವತ್ತಿನ ಅದು ಡಿಸ್ಕೌಂಟ್ ಅಪ್ಲೈ ಆಗಲಾಗಿದ್ದು ಗೈಸ್. ಅದು 1000 ರೂಪೀಸಿಗೆ ನನಗೆ ಜಸ್ಟ್ ಹೇಳಿಟ್ಟಿದ್ದದು. ಹಿಂಗೆ ಓಪನಾಗಿ ಹೇಳತ್ತೀನಿ. ಎದಕ್ಕೆ ಬಿಡಲಿ ನಾ ಬಂತು ಅದಕ್ಕೆ ತೋಳಿಗೆ ನಡೆದೀನಿ. ಓಕೆ ನಾನು ನಿಮಗೆ ತೋರಿಸ್ತೀನಿ ಹೆಂಗದ ಅಂತ. ಗೈಸ್ ಫೈನಲಿ ಮಾಲಿಗೆ ಬಂದೇವು ನೋಡ್ರಿ. ಆ ಸೈಡ್ ಅದ ಅಲ್ಲಿ ಬ್ಯಾನರ್ ಕಾಣತ್ತಲ್ಲ ನಿಮಗೆ, ಇಲ್ಲೇ ಎದ್ರದ ಗೈಸ್. ಜ್ಯೂಸ್ ಇಲ್ಲಿದು ಗಾಯ್ ಸಾರಿ ನಾ ತೆಗೆದಿಡು ಅಂದಿನ ಅವ್ರು ಇಡಬಾರ್ದು. ನನಗೆ ಹೆಂಗೆ ಸಿಟ್ಟು ಬರ್ತದೆ ಈಗ ನೋಡಮ್ಮ. ಅದೇನಿಲ್ಲ ಅವ್ರಿಗೆ ತೆಗೆದಿಡು ಅಂತ ಅಂದಿನಿ. ಅವ್ರು ತೆಗೆದಿಟ್ಟಾರ. ಇದು ಸೈಜ್ 39 ಅದ, ನಂಗೆ 40 ಬೇಕು. ಅವಾಗ ನಾವು 40 ಸೈಜಿಂದ ತೆಗೆದಿಡಕ್ಕೆ ಹಚ್ಚಿ ನಾವು ಎಕ್ಸ್ಚೇಂಜ್ ಮಾಡ್ಯಾರ. ಬೇರೆ ಕಸ್ಟಮರ್ಸಿಗೆ ಏನು ಸೈಜ್ ಬೇಕಾಗೈತೇನೋ ಅದು ಕೊಟ್ಟಾರ ಗಾಯ್ಸ್. ಈಗ ನಂಗೆ ಇಷ್ಟೊತ್ತನ ಹುಡುಕ್ನು ವೇಸ್ಟ್. ಈಗ ನಂಗೆ ಇದು ಬರಲ್ಲ ಸೈಜ್ 40 ಬರ್ತವೆ. ಅವ್ರು ಅದು 40 ತೆಗೆದಿಟ್ಟಾರ, 39 ತೆಗೆದಿಟ್ಟಾರ. ಈಗ ನಂಗೆ ಎಷ್ಟು ಇರಿಟೇಟ್ ಆಗತ್ತೆ. ಬಟ್ ಭಾಳ ಆಪ್ಷನ್ಸ್ ಅವ. ಬಟ್ ನಂಗೆ ಭಾಳ ಇಷ್ಟ ಆಗೈತೆ. ಹಿಂಗೆ ಎಷ್ಟು ಚಲೋ ಅದ ನೋಡಿ. ಹಿಂಗೆ ಫಾರ್ಮಲ್ಸಿಗೂ ಹಾಕೊಳ್ಳಿಗೆ ಬರ್ತವೆ, ಕ್ಯಾಶುವಲ್ ಫಂಕ್ಷನಿಗೂ ಏನೋ ಫಂಕ್ಷನ್ಸ್ ಮ್ಯಾನು ಹಿಂಗೆ ಈ ಶೂಸ್ ಹಾಕೋತೀನಿ. ಬಾಟಾ ದಿಸ್ ಇಸ್ ಬೆಸ್ಟ್ ಪಾಗಲ್. ನಾ ಇಲ್ಲಿ ಚಪ್ಪಲಲ್ಲಿ ಇಟ್ಟೀನಿ ಆ್ಯಂಡ್ ನಂದಲ್ಲಿ ತೆಗೆದಿಟ್ಟಾರ. ನಾ ಥ್ಯಾಂಕ್ ಗಾಡ್ ಸಿಗಲ್ಲ ಅನ್ಕೊಂಡೇನು ಸಿಕ್ಕುತ್ತು. ನನ್ನ ಸೈಜನ್ ಗೈಸ್ ಸೀರಿಯಸ್ಲಿ ಸಿಗಂಗಿಲ್ಲ. ಯಾಕೆ ನಮ್ಮ ತಂಗಿನ ಕಡೆ ಈಗ ಲಿಟ್ರಲಿ ಹೇಳ್ಬೇಕಂದ್ರೆ 10 to 12 ಪೇರ್ ಆಫ್ ಚಪ್ಪಲ್ಸ್ ಆಗ್ಯಾವ. ಆಕಿಗೆ ಎಲ್ಲರೂ ನನ್ನ ಸಲಕ್ಕೆ ತಂದ್ರೂ ಅಕ್ಕಿಗೆ ಬಂದಾವು. ಎಲ್ಲ ಅಕ್ಕಿಗೆ ಬಂದಾವು. ನನ್ನ ಕಡೆಗೆ ಯಾವುದೂ ಇಲ್ಲ. ಇದೂ ನಮ್ಮ ಮನೆ ತೋಳಿಗೆ ಬಂದಿದ್ದು ಗೈಸ್. ಮನೆ ತೋಳಿನ ಶೂನ ಅವಾಗ ಇದೂ ಪಸಂದ್ ಆಗಿತ್ತು ನನಗೆ. ಇದು ಇಲ್ಲಿ ನಾ ಶೂ ನೋಡ್ಬೇಕಂದ್ರೆ ನನಗೆ ಒಂದು ಶೂ ಇಷ್ಟ ಆಗಿಲ್ಲ. ಹಿಲ್ಸ್ ಒಂದು ಇಷ್ಟಾಗಿತ್ತು, ಅದು ತೆಗೆದಿಡ್ಲಕ್ಕೆ ಹಚ್ಚೀನಿ. ಇದು ಮ್ಯಾಲೆ ಬಾಟನ ಹೋಗ್ತಾವ ಬಂದೇನು ನಾವು ಮನೆಯೇ ತೊಗೊಂಡೇನು ನಾವು. ಇದಕ್ಕೆ ಜಲ್ವಾನ್ ಮಾರಿ ನೋಡ್ಕೋ ಕನ್ನಡ. ಗೈಸ್ ಇಷ್ಟೊತ್ತನ ಟೈಮ್ ವೇಸ್ಟ್ ಮಾಡಿ ಇಲ್ಲಿ ಒಂದು 10-15 ಮಿನಿಟ್ಸ್ ಆಯ್ತಲ್ಲ ಹೋಗೋಣ. 10-15 ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡಿ ನಾವು ಜಾತ್ರೆ ನಡೆದು ಆಲ್ರೆಡಿ ಪಸಂದ್ ಆತ. ಅದು ಆಗೈತೆ ಗೈ 40 ಸೈಜ್ ಹುಡುಗನು ಕೊಟ್ಟರೆ ಪಾಪ. ಬಟ್ ಅದು ಏನಂತಾರೆ ಅದು ಲೈಕ್ ಲಾಸ್ಟ್ ಟೈಮ್ ಇಷ್ಟು ಹೊರಗೆ ಹೊಂಟೈತಿ. ಅದು ವೇಸ್ಟ್ ಆಯ್ತು. ಮತ್ತು ಬಿಟ್ಟು ಬಂದೆವು. ಈಗ ಜಾತ್ರೆ ಹೋಗಮ್ಮ ಅಂತ ಹೇಳತ್ತಾಳ. ಮಮ್ಮಿ ಪಪ್ಪ ಜೊತೆ ಮಮ್ಮಿ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ 2 ಸಲ ಹೋಗಿ ಬಂದೀನಿ ಗಾಯ್ಸ್. ಪಪ್ಪನ ಜೊತೆ ಈಗ ಮನೆಗೆ ಹೋಗಮ್ಮಿ. ಇಲ್ಲಿ ತನಕ ಬಂದು ವೇಸ್ಟ್, ರೊಕ್ಕ ವೇಸ್ಟ್, ಪೆಟ್ರೋಲ್ ವೇಸ್ಟ್. ರೊಕ್ಕ ಏನು ವೇಸ್ಟ್ ಆಗಿಲ್ಲ, ಪೆಟ್ರೋಲ್ ವೇಸ್ಟ್. ಈಗ ಹೋದರೆ ಏನೋ ಅಂತ ಬರೀ ರಶ್ ಇರೋಂಗಿಲ್ಲ. ಏನು ಮಾಡಮ್ ಹೇಳಿ. ಅದೇ ಪಪ್ಪ ಹೇಳ್ಬೇಕಾಗ್ತಾವ. ಹೇಳಿ ಹೋಗ್ತೀವಿ. ಅಪ್ಪು ತೋರ್ಸು.
ತೋರ್ಸು ಹೆಂಗ್ ಆಡ್ಲತ್ತಿ ತೋರ್ಸು ಅಪ್ಪು ಇಲ್ಲೋಡಿಗ ತೋರ್ಸು ತಾಪದ ಹಚ್ಕೊಡಮ್ ನಿಂಗ ಈಗ ಈಕಿ ನೋಡ್ರಿ ಯಾವಾಗ ಅಡ್ಡಾಡ್ ಬರ್ತಾ ನೋಡಮ್ ಅಪ್ಪು ಮಾಡಿ ತೋರ್ಸು ಅಕ್ಕಿ ಹೊಡಿ ಅಪ್ಪು ಹೊಡಿ ವಾ ಈಕಿ ನೋಡಿ ಈಕಿ ಪೂರ ಅಪೋಸಿಟ್ ಹೇಳ ನೋಡ್ರಿ ಈಕಿ ಅವ್ರ ತಮ್ಮಂದು ಕೂಸದು ನನ್ ಕೂಸು ನೋಡಮ್ಮಪ್ಪು ವಾವ್ ಬಬ್ಬಲ್ ಇವ್ ಎಷ್ಟು ಹಚ್ಕೊಳತ್ತ ಡೈರೆಕ್ಟ್ ಆರ್ಚಿಡ್ ಮೌಲಿ ನಮ್ಮ ಅತ್ತಿ ಮನೆಗೆ ಬಂದಿವಿ ನೋಡಿ ಗೈಸ್ ನಾವು ಈಗ ಬಂದೀವಿ ನಮ್ಮ ಅತ್ತಿ ಮನೇಲಿಂತ ಮಸ್ತ್ ಶಿಸ್ತು ಊಟ ಮಾಡಿ ಬಂದ್ವಿ ಸಿದ್ಧ ಮೊಕೊಂಬದ ಈಗೇನು ಊಟ ಮಾಡೋದಲ್ಲ ಏನಿಲ್ಲ ಅವ್ರ ಮನೆಗೆ ಊಟ ಮಾಡಿ ಬಂದ್ವಿ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಬಾಯ್